ನಮಸ್ಕಾರ. ಇವತ್ತು ನಾವು ಫಿಶರ್ ಸಮಸ್ಯೆಗೆ ಆಯುರ್ವೇದದಲ್ಲಿ ಮೂಲದಿಂದಲೇ ಸಿಗುವ ಶಾಶ್ವತ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಟ್ರೀಟ್ಮೆಂಟ್ ಆಪರೇಷನ್ ಆದ್ಮೇಲೂ ಫಿಶರ್ ಮತ್ತೆ ಬರ್ತಿದ್ಯಾ? ಇದು ತುಂಬಾ ಜನರ ಕಾಡೋ ದೊಡ್ಡ ಪ್ರಶ್ನೆ. ಗಂಟೆಗಟ್ಟಲೆ ಆ ಚುಚ್ಚುವ ನೋವು, ಮಲದಲ್ಲಿ ರಕ್ತ ನೋಡಿದಾಗ ತುಂಬಾನೇ ಭಯ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ. ಟಾಯ್ಲೆಟ್ಗೆ ಹೋಗೋಕೆ ಭಯಪಡೋ ಪರಿಸ್ಥಿತಿ. ಇದು ನಮ್ಮ ದಿನನಿತ್ಯದ ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತೆ. ಮುಲಾಮು ಹಚ್ಚಿದ್ರೆ ಮೇಲಿರೋ ಗಾಯ ವಾಸಿಯಾಗುತ್ತೆ ನಿಜ, ಆದ್ರೆ ಒಳಗಿರೋ ಅಸಲಿ ವಿಲನ್ಗಳು ಹಾಗೆ ಇರ್ತಾರೆ. ವಿಲನ್ಗಳೇ ದೀರ್ಘಕಾಲದ ಮಲಬದ್ಧತೆ ಮತ್ತು ಮಾಂಸಖಂಡಗಳ ಬಿಗಿತ. ಇವೇ ಸಮಸ್ಯೆಯನ್ನ ಮತ್ತೆ ತರೋದು. ಆಯುರ್ವೇದ ಹೇಳೋ ಹಾಗೆ ನಮ್ಮ ಜೀರ್ಣಕ್ರಿಯೆ ಅಂದ್ರೆ ಅಗ್ನಿ ಸರಿ ಇಲ್ಲದಿದ್ರೆ ಈ ಕಾಯಿಲೆ ಖಂಡಿತ ಗುಣ ಆಗಲ್ಲ. ಫಿಶರ್ ಬಂದ್ರೆ ಆಪರೇಷನ್ ಮಾಡಿಸ್ಬೇಕಾ ಅಂತ ಹೆದರಬೇಡಿ. ಈ 80% ನಂಬರ್ ನೋಡಿದ್ರೆ ನಿಮ್ಗೆ ಸಮಾಧಾನ ಆಗುತ್ತೆ. ಹೌದು, 80% ಕೇಸ್ಗಳನ್ನ ಕೇವಲ ನಮ್ಮ ಆಹಾರ ಮತ್ತು ಜೀವನ ಶೈಲಿ ಬದಲಾವಣೆಯಿಂದಲೇ ಆಪರೇಷನ್ ಇಲ್ಲದೆ ಗುಣಪಡಿಸಬಹುದು. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಈ ನೋವಿನಿಂದ ಆಚೆ ಬರೋಕೆ ನಾವು 4 ಸರಳ ಹೆಜ್ಜೆಗಳನ್ನ ಫಾಲೋ ಮಾಡ್ಬೇಕು. ಸ್ಟೆಪ್ 1, ಊಟದಲ್ಲಿ ಹಸಿರು ತರಕಾರಿ, ಹಣ್ಣು ಸೇರಿಸಿ, ಜೊತೆಗೆ ಮಲ ಸರಾಗವಾಗಲು 1 ಚಮಚ ತುಪ್ಪ ಬಳಸಿ. ಸ್ಟೆಪ್ 2, ದಿನಕ್ಕೆ 2 ಬಾರಿ ಸಿಟ್ಸ್ ಬಾತ್ ಮಾಡಿ, ಅಂದ್ರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಕೂರೋದು. ಸ್ಟೆಪ್ 3, ಇದು ತುಂಬಾ ಮುಖ್ಯ, ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರನ್ನ ಕುಡಿಯಲೇಬೇಕು. ಸ್ಟೆಪ್ 4, ಮಲ ವಿಸರ್ಜನೆಗೆ ಒತ್ತಡ ಹಾಕಬೇಡಿ, ಹಾಗೆ ಟಾಯ್ಲೆಟ್ನಲ್ಲಿ ಸುಮ್ಮನೆ ಹೆಚ್ಚು ಸಮಯ ಕೂರಬೇಡಿ. ಒಂದು ಎಚ್ಚರಿಕೆ, ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಕ್ರಾನಿಕ್ ಫಿಶರ್ ಆಗುವ ಅಪಾಯ ಇದೆ. ಮುಂಚೆನೆ ವೈದ್ಯರ ಸಲಹೆ ಪಡೆಯಿರಿ. ಚಿಂತೆ ಬೇಡ, ಈ ಸಮಸ್ಯೆಗೆ ಆಯುರ್ವೇದದಲ್ಲಿ ಸಂಪೂರ್ಣ ನೈಸರ್ಗಿಕ ಮತ್ತು ಶಾಶ್ವತವಾದ ಪರಿಹಾರಗಳು ಖಂಡಿತ ಇವೆ. ಆನ್ಲೈನ್ ಕನ್ಸಲ್ಟೇಷನ್ ಬೇಕಿದ್ರೆ ಗುಡ್ ಹೆಲ್ತ್ ಡಿಜಿಟಲ್ ಕ್ಲಿನಿಕ್ ವಾಟ್ಸ್ಆಪ್ ನಂಬರ್ 6363643924ಗೆ ತಕ್ಷಣ ಮೆಸೇಜ್ ಮಾಡಿ. ನಮ್ಮ ಚಾನೆಲ್ ಗುಡ್ ಹೆಲ್ತ್ ಬೈ ಡಾಕ್ಟರ್ ಅನಂತ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಪಡೆಯಿರಿ.